ಇನ್ನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ರೀತಿ ಪ್ರಿಯಾಂಕ ಖರ್ಗೆಗೆ ಸಂಕಷ್ಟನ ಅಂತ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಮಾಹಿತಿ. ಸಿಐಡಿ ತನಿಖೆಗೆ ಸರ್ಕಾರ ನಿರ್ಧಾರ ಮಾಡಿದೆ. ಸಿಐಡಿ ತನಿಖೆಗೆ ಬೆಳಗ್ಗೆ 11 ಗಂಟೆಗೆ ಈ ಕುರಿತಂತೆ ಅಧಿಕೃತ ಆದೇಶ ಹೊರಬೀಳುತ್ತೆ. ಡೆತ್ ನೋಟ್ನಲ್ಲಿ ಸಚಿವರ ಹೆಸರು ಪ್ರಸ್ತಾಪವಾಗದೇ ಇದ್ದರೂ ತನಿಖೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಪ್ರಿಯಾಂಕ ಖರ್ಗೆ ರಾಜೀನಾಮೆಗೆ ಬಿಜೆಪಿ ಬಿಗಿಪಟ್ಟು ಬೆನ್ನಲ್ಲೇ ಇದನ್ನು ಸಿಐಡಿಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಬಟ್ ಇದನ್ನೂ ಕೂಡ ಬಿಜೆಪಿಯವರು ಒಪ್ಪಲ್ಲ. ಅಯ್ಯೋ, ಸಿಐಡಿ ಅಂದರೆ ಅದು ನಿಮ್ಮ ಅಂಡರ್ನಲ್ಲೇ ಬರುತ್ತೆ, ನಾವಿದನ್ನು ಒಪ್ಪಲ್ಲ ಅಂತ. ಬಟ್ ಈಗ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ಕೊಟ್ಟಿದ್ದಾರೆ. ಒಂದು ಕಡೆ CT ರವಿ ಅವಹೇಳನಕಾರಿ ಪದ ಬಳಸಿದ್ರು ಅಂತ ಇದ್ದಂತಹ ಪ್ರಕರಣನೂ ಸಿಐಡಿ ಕೊಟ್ಟರು. ಈಗ ಇದನ್ನೂ ಕೂಡ ಸಿಐಡಿ ತನಿಖೆಗೆ ಒಳಪಡಿಸ್ತಾರೆ. ತನಿಖೆ ಆದ ನಂತರ ಏನು ಬೇಕಾದರೂ ವರದಿ ಬಂದಾಗ ಹೇಳೋಣ. ಎಲ್ಲವನ್ನು ನಿಮ್ಮ ಮುಂದೆ ಹೇಳೇ ಹೇಳ್ತೀವಲ್ಲ, ಸಾರ್ವಜನಿಕವಾಗಿ ರಾಜ್ಯದ ಜನತೆ ಮುಂದೆ ಹೇಳೇ ಹೇಳ್ತೀವಿ. ಈಗ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಒತ್ತಾಯಿಸಿ ಬಿಜೆಪಿ ರಾಜ್ಯಾದ್ಯಂತ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದೆ ಸರ್. ನಿನ್ನೆ ಅವರು ಮೃತ ಕುಟುಂಬದ ಮನೆಗೂ ಕೂಡ ಹೋಗಿತ್ತು ಬಿಜೆಪಿ. ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆಯನ್ನು ಕೊಡುವಂಥ ಅಗತ್ಯ ಇಲ್ಲ. ಅವರು ಸುಮ್ಮನೆ ಅನವಶ್ಯಕವಾಗಿ ಅವರ ಹೆಸರನ್ನು ತೆಗೆದುಕೊಂಡು ಬಂದು ರಾಜೀನಾಮೆ ಕೊಡಿ ಅಂತೇಳಿ ಒತ್ತಾಯ ಮಾಡ್ತಿದ್ದಾರೆ. ಸರ್, ದರ್ಶನ್ ಕೇಸಲ್ಲಿ ಅರ್ಜಿ ವಜಾ ಮಾಡೋದಕ್ಕೆ ಮೇಲ್ಮನೆ ಹೋಗ್ತಿದ್ದಾರೆ ಸರ್, ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ದಾರೆ. ಅದೆಲ್ಲ ಪ್ರೊಸೀಜರಲ್ಲಿ ಏನು ಮಾಡಬೇಕು ಇಲಾಖೆಯಿಂದ ಮಾಡ್ತೀವಿ. ಪ್ರೊಸೀಜರಲ್ಲಿ ಮಾಡಲೇಬೇಕಲ್ಲ, ಮಾಡ್ತೀವಿ. ಥ್ಯಾಂಕ್ ಯು. ಗೃಹ ಸಚಿವ ಪರಮೇಶ್ವರ್ ಅವರು ಈಗ ಕೊಟ್ಟಿರ್ತಕ್ಕಂಥ ಹೇಳಿಕೆ. ಬಟ್ ಇವತ್ತು 11 ಗಂಟೆಗೆ ಅದು ಅಧಿಕೃತ ಆದೇಶ ಬರುತ್ತಂತೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ನಾವು ವಹಿಸ್ತೀವಿ ಅಂತ ಅಂದ್ಬಿಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಈ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ ಇವತ್ತು? ಪ್ರಮುಖವಾಗಿ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ರು. ಹಾಗಾಗಿ ಅದನ್ನ ಸಿಐಡಿಗೆ ಕೊಡ್ಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಇದನ್ನ ಅಧಿಕೃತವಾಗಿ ಗೃಹ ಸಚಿವ ಪರಮೇಶ್ವರ್ ತಿಳಿಸಿರುವಂತದ್ದು. ಅಂದ್ರೆ ಅಧಿಕೃತ ಆದೇಶ ಇವತ್ತು ಬೆಳಗ್ಗೆ ಆಗುತ್ತೆ, ಈಗ 11 ಗಂಟೆ ನಂತರ. ಆದ್ರೆ ಈಗಾಗಲೇ ಸರ್ಕಾರ ತೀರ್ಮಾನ ಮಾಡಿದೆ ಮತ್ತು ಸಿಐಡಿಗೆ ವಹಿಸುವಂತ ಮೌಖಿಕ ಆದೇಶ ಕೂಡ ಈಗಾಗಲೇ ಹೊರಟಿದೆ ಅನ್ನುವಂತ ಮಾಹಿತಿಯನ್ನ ಗೃಹ ಸಚಿವರು ಕೊಡ್ತಾ ಇರುವಂತದ್ದು. ಅಂದ್ರೆ ಸಚಿವರ ವಿರುದ್ಧ ಕೇಳಿ ಬಂದ ಆರೋಪ ಅಥವಾ ಸಚಿವರ ವಿರುದ್ಧ ವಿಪಕ್ಷಗಳು ಗಂಭೀರವಾಗಿ ಮಾಡ್ತಿರುವಂತ ಆರೋಪ ಕೂಡ ಹೌದು. ಆದ್ರೆ ಡೆತ್ ನೋಟ್ ಅಲ್ಲಿ ಅವರ ಹೆಸರು ನೇರವಾಗಿ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ. ಈ ಗೊಂದಲ ಯಾಕೆ, ಸತ್ಯಾಸತ್ಯತೆ ಹೊರಗೆ ಬರಲಿ ಅನ್ನುವಂತ ಕಾರಣಕ್ಕಾಗಿ ನಾವು ಈಗಾಗಲೇ ಅದನ್ನ ಸಿಐಡಿ ಕೊಡ್ಬೇಕನ್ನೋ ತೀರ್ಮಾನ ಮಾಡಿದೀವಿ ಅನ್ನುವಂತ ಮಾಹಿತಿನ ಗೃಹ ಸಚಿವರು ನೀಡ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗೆ.